ಹಾಯ್ ನಮಸ್ಕಾರ ಸ್ನೇಹಿತರೆ. ಗಿಣ್ಣು ಅಂದರೆ ಯಾರಿಗೆ ಇಷ್ಟ ಆಗಲ್ಲ? ತುಂಬ ಜನಕ್ಕೆ ಗಿಣ್ಣು ಅಂದರೆ ಇಷ್ಟ ಆಗುತ್ತೆ, ಹಾಗೆ ಕೆಲವ್ರಿಗೆ ಗಿಣ್ಣು ಅಂದರೆ ಇಷ್ಟ ಆಗಲ್ಲ. ಆದರೆ ಗಿಣ್ಣು ಹಾಲಿನಲ್ಲಿ ಮಾಡೋ ಅಂಥ ಗಿಣ್ಣು ಕೂಡ ಕೆಲವ್ರಿಗೆ ಇಷ್ಟ ಆಗಲ್ಲ. ಅದರಲ್ಲಿ ತುಂಬ ಪ್ರೋಟೀನ್ಸ್ಗಳು ಇರೋದ್ರಿಂದ ನಿಮಗೆ ಗಿಣ್ಣು ನಾವು ಯಾವಾಗಲೂ ತಿಂತಾಯಿರಿ, ತಿಂಗ್ಳಿಗೆ ಒಂದು ಸತಿ 2 ತಿಂಗ್ಳಿಗೆ ಒಂದು ಸತಿ ಹಾಲಿನಲ್ಲಿ ಗಿಣ್ಣು ಹಾಲು ಬರುತ್ತಲ್ಲ ಅದರಲ್ಲಿ ಕೂಡ ಮಾಡ್ಬೋದು. ಇಲ್ಲಾಂದರೆ ಗಿಣ್ಣು ಹಾಲು ಇಲ್ಲದೇ ಯಾವ ರೀತಿ ಮಾಡೋದು ಅಂತ ಇವತ್ತು ತುಂಬ ಸುಲಭವಾಗಿ 20 ನಿಮಿಷದಲ್ಲಿ ನಾನು ಮಾಡೋದನ್ನು ಹೇಳ್ಕೊಡ್ತೀನಿ. ನಾನಿಲ್ಲಿ ತೊಗೊಂಡಿರೋವಂಥದ್ದು ನಂದಿನಿ ಹಾಲನ್ನ ತೊಗೊಂಡಿರೋವಂಥದ್ದು. ನೀವು ಮನೆ ಅಕ್ಕಪಕ್ಕ ಹಸುವಿನ ಹಾಲಿದ್ರೂ ಕೂಡ ಪರವಾಗಿಲ್ಲ, ಹಾಗೆ ನಂದಿನಿ ಹಾಲಿದ್ರೂ ಕೂಡ ಪರವಾಗಿಲ್ಲ. ಇಲ್ಲಿ ಬೆಲ್ಲನ ಕೂಡ ತೊಗೊಂಡಿರೋವಂಥದ್ದು ನಾನು ಶುದ್ಧವಾಗಿರೋ ಆರ್ಗ್ಯಾನಿಕ್ ಬೆಲ್ಲ ಕೂಡ ತೊಗೊಂಡಿರೋ ಅಂಥದ್ದು. ಇದರಲ್ಲಿ ಕಲ್ಲು ಹಾಗೆ ಕಸ ಕಡ್ಡಿ ಏನೂ ಇರೋದಿಲ್ಲ, ಹಾಗೆಯೇ ಕೂಡ ನಾನು ಡೈರೆಕ್ಟಾಗಿ ಹಾಕ್ಕೊತಾ ಇರೋವಂಥದ್ದು. ಹಾಗೆ ಇದು ನೋಡ್ತಾ ಇರ್ಬೋದು, ಗಿಣ್ಣು ಸಾಮಾನ್ಯವಾಗಿ ಎಲ್ಲ ಟೈಮಲ್ಲೂ ತಿನ್ನಬೇಕು ಅನ್ಸಿದ್ರು ನಮಗೆ ಗಿಣ್ಣು ಹಾಲು ಸಿಗಲ್ಲ, ಹಾಗೆ ಎಲ್ಲ ಇದರಲ್ಲೂ ಕೂಡ ಸಿಗಲ್ಲ. ಸಿಟಿಯವ್ರಿಗೆ ಕೂಡ ಗಿಣ್ಣು ತಿನ್ನಬೇಕು ಅನ್ಸಿದ್ರು ಕೂಡ ಸಿಗಲ್ಲ. ಇದು ನಾನು ತೊಗೊಂಡಿರೋವಂಥದ್ದು ಗಿಣ್ಣು ಪ್ಯಾಕೆಟು. ಇದು ಬಂದು ಫ್ಲಿಪ್ಕಾರ್ಟಲ್ಲಿ ನಾನು ಬುಕ್ ಮಾಡಿ ತೊಗೊಂಡಿರೋವಂಥದ್ದು. ನೀವು ಎಲ್ಲ ಟೈಮಲ್ಲೂ ಕೂಡ ನೀವು ತಿನ್ಬೋದು, ಹಾಗೆ ಇದನ್ನು ಮಾಡ್ಕೋಬೋದು. ಗಿಣ್ಣಾಲು ಎಲ್ಲ ಕಡೆಯೂ ಸಿಗಲ್ಲ ಅಲ್ವಾ, ಅದಕ್ಕೋಸ್ಕರ ಈ ಮೆಥಡ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ಇಲ್ಲಿ ಅರ್ಧ ಲೀಟ್ರ್ ಹಾಲಿಗೆ ಇದನ್ನು ಪೂರ್ತಿಯಾಗಿ ಹಾಕ್ಕೊಂಡು ಚೆನ್ನಾಗಿ ಗಂಟಿಲ್ದಿರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ. ಗಿಣ್ಣು ನಮಗೆ ತಿನ್ನೋದ್ರಿಂದ ಪ್ರೋಟೀನ್ ಸಿಗುತ್ತೆ. ಅದರಲ್ಲಿ ನಮಗೆ ಯಥೇಚ್ಛವಾಗಿ ನಮಗೆ ತುಂಬಾ ಆರೋಗ್ಯಕ್ಕೆ ಬೆನಿಫಿಟ್ಸ್ ಇರೋದ್ರಿಂದ ಗಿಣ್ಣು ಹಾಲು ಎಲ್ಲಾದರೂ ಸಿಕ್ಕಿದ್ರೆ ನೀವು ಬಿಡೋಕ್ಕೆ ಹೋಗಬೇಡಿ. ಗಿಣ್ಣು ಹಾಲಲ್ಲಿ ವರ್ಷಕ್ಕೊಂದು ಸತಿ ಯಾರು ಮಾಡ್ಕೊಳ್ಳಿ. ಇಲ್ಲ ಗಿಣ್ಣು ಹಾಲು ಸಿಕ್ಕಿದ್ರೆ ಮಾತ್ರ ಯಾವಾಗ ಸಿಕ್ಕಿದ್ರೂ ಕೂಡ ಮಾಡ್ಕೊತೀನಿ, ಇಲ್ಲಾಂದರೆ ಈ ರೀತಿಯಾಗಾದರೂ ಮಾಡ್ಕೋಬೋದು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನಾವು ಗಿಣ್ಣು ಅಂದರೆ ಸಾಮಾನ್ಯವಾಗಿ 2 ಥರನ ಗಿಣ್ಣು ಮಾಡ್ಬೋದು. ಒಬ್ಬೊಬ್ಬರು ಒಂದೊಂದು ಥರ ಗಿಣ್ಣನ್ನ ಮಾಡ್ತಾರೆ. ನಾವು ಅವಲಕ್ಕಿ, ರವೆ, ಹಾಗೆ ಕಡಲೆಪಪ್ಪು, ಕಡಲೆ ಬೀಜ ಎಲ್ಲ ಕೂಡ ಹಾಕಿ ಮಾಡ್ಬೋದು. ನಾನು ಅದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ. ನಾನು ಅರ್ಧ ಲೀಟ್ರ್ ಹಾಲನ್ನ ಇನ್ನು ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಅದಕ್ಕೆ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಏಲಕ್ಕಿ ಪೌಡರ್ನ ಇದ್ರ ಮೇಲೆ ಹಾಕ್ಕೊಂಡಿದ್ದೀನಿ. ಈಗ ಇಲ್ಲೇನು ಮಾಡ್ತಾಯಿದ್ದೀನಿ ಅಂದರೆ, ಈ ಥರ ಒಂದು ಸ್ಟ್ಯಾಂಡು, ನಿಮಗೆ ಯಾವುದು ಸ್ಟ್ಯಾಂಡ್ ಇಲ್ಲ ಅಂತಂದರೆ ನೀವು ಪರವಾಗಿಲ್ಲ, ಸ್ಟವ್ ಸ್ಟ್ಯಾಂಡ್ ಇರುತ್ತಲ್ಲ ಆ ಸ್ಟವ್ ಸ್ಟ್ಯಾಂಡ್ನೇ ನೀವು ಈ ರೀತಿಯಾಗಿ ಇಟ್ಕೋಬೋದು. ನಾನಿವಾಗ ಸ್ಟವ್ ಸ್ಟ್ಯಾಂಡ್ನೇ ಇಟ್ಕೊಂಡಿದ್ದೀನಿ. ಇದರಲ್ಲಿ ಬಿಸಿನೀರು ಕೆಳಗಡೆ ಇರಬೇಕು, ಹಾಗೆ ಸ್ಟ್ಯಾಂಡ್ ಮೇಲ್ಗಡೆನ ಇದನ್ನು ಹಬೆನಲ್ಲಿ ಕೂಡ ನಾವು ಬೇಯಿಸೋಕ್ಕೆ ಇಡಬೇಕಾಗುತ್ತೆ. ಇದು ಕೇವಲ ಒಂದು 20 ನಿಮಿಷದಲ್ಲಿ ನಮಗೆ ರೆಡಿ ಆಗಿಬಿಡುತ್ತೆ. ಮಿಕ್ಸ್ ಮಾಡಿ ಇಡೋದು, ಹಾಗೆ ಇಲ್ಲಿ ಸ್ಟೀಮಲ್ಲಿ ಬೇಯಿಸೋ ಅಂಥದ್ದು ಅಷ್ಟೇನೆ. ನೋಡ್ತಾ ಇರ್ಬೋದು, ಈಗ ಆಲ್ಮೋಸ್ಟು ನಮ್ಮ ಗಿಣ್ಣು ಕೂಡ ರೆಡಿ ಆಗ್ತಾ ಬಂದಿದೆ. ಈಗ ಇದು ಇಷ್ಟ ಆದರೆ ನಮಗೆ ಪೂರ್ತಿಯಾಗಿ ರೆಡಿ ಆಯಿತು ಅಂತ ಅರ್ಥ. ಇವಾಗ ಇದನ್ನು ನಾವು ಗ್ಯಾಸ್ನ ಆಫ್ ಮಾಡಿಕೊಂಡು ನಾವಿವಾಗ ಇದನ್ನು ಕಟ್ ಮಾಡ್ಕೊಬೇಕು. ತಣ್ಣ ಆದಮೇಲೆ ಕಟ್ ಮಾಡ್ಕೊಬೇಕು, ಇಲ್ಲಾಂದರೆ ಬಿಸಿ ಇದ್ದರೆ ನಮಗೆ ಯಾವುದೇ ಕಾರಣಕ್ಕೂ ಗಿಣ್ಣು ಇದಾಗಲ್ಲ. ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆ ಆದರೂ ಬಿಟ್ಬಿಡಬೇಕು. ನೀವು ಕೆಳಗಡೆ ತುಪ್ಪ ಆದರೂ ಇದು ಮಾಡ್ಕೋಬೋದು, ಇಲ್ಲಾಂದರೆ ಹೀಗೇನಾದರೂ ಮಾಡಿಕೊಂಡ್ರೆ ನೋಡಿ ಎಷ್ಟು ಸೂಪರಾಗಿ ಕೇಕ್ ಥರ ನಮ್ಮ ಗಿಣ್ಣು ಕೂಡ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ನೀವು ಚಾಕುನಲ್ಲಿ ಕಟ್ ಮಾಡಿಕೊಂಡು ಯಾವ ರೀತಿ ಬೇಕಾದರೂ ಕಟ್ ಮಾಡ್ಕೋಬೋದು, ಇಲ್ಲ ಸ್ಪೂನಲ್ಲಿ ಬೇಕಾದರೂ ಹಾಗೇ ಕಟ್ ಮಾಡಿಕೊಂಡು ತಿನ್ಬೋದು. ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ನನ್ನ ಚಾನಲ್ನ ಈಗಲೇ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಮಾಡೋದನ್ನು ಕೂಡ ಮರಿಬೇಡಿ ಅಂತ ಹೇಳ್ತಾ ಮುಂದೆ ಬರೋ ಯೂಸ್ಫುಲ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.